ಸೊ ಫ್ರೆಂಡ್ಸ್, ನಾವಿವತ್ತಿದ್ದೀವಿ ಜಗತ್ತಲ್ಲೇ ಫಸ್ಟ್ ಟೈಮು ಮೂವಿನ ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಕಾನ್ಸೆಪ್ಟ್ ತಂದಿರೋಂಥ ಸಿಟಿಯಲ್ಲಿ. ಸೊ ಇಲ್ಲಿ ಲಿಯಾನಲ್ಲಿ, ಫ್ರಾನ್ಸಲ್ಲಿರೋ ಈ ಲಿಯಾನಲ್ಲಿ ಫಸ್ಟ್ ಟೈಮ್ ಮೂವಿನ ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಕಾನ್ಸೆಪ್ಟ್ನ ಶುರು ಮಾಡಿದ್ದು ಇಬ್ರು ಬ್ರದರ್ಸು, ಲೂಯಿಸ್ ಮತ್ತೆ ಅಗಸ್ಟಿ ಅಂತ ಅಂದ್ಬಿಟ್ಟು. ಸೊ ಇವರಿಬ್ರು ಸೇರಿಕೊಂಡು ಈ ಬ್ರದರ್ಸು ಮೂವಿನ ಥಿಯೇಟರ್ ನೋಡಬೇಕು ಅನ್ನೋ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಿದ್ರು. ಸೊ ಜಗತ್ತಲ್ಲಿ ಫಸ್ಟ್ ಟೈಮ್ ಏನಾದ್ರು ಕಾನ್ಸೆಪ್ಟ್ ಬಂದಿದೆ ಅಂದ್ರು ಅದು ಈ ಲಿಯಾನ್ ಸಿಟಿಯಿಂದನೇ ಸ್ಟಾರ್ಟ್ ಆಗಿರೋದು. ಸೊ ನಾವಿವತ್ತು ಬಂದಿದ್ದೀವಿ ಲಿಯಾನ್ ಸಿಟಿಲಿರೋ ಒಂದು ಥಿಯೇಟ್ರಿಗೆ. ಈ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಫ್ರಾನ್ಸಲ್ಲಿ. ಬೆಂಗಳೂರಲ್ಲಿ ತುಂಬ ಸತಿ ನಾವು ಮೂವಿ ನೋಡೋಕೆ ಹೋಗ್ತಾ ಇರ್ತಿದ್ವಿ, ಬಟ್ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೀವಿ. ಇಲ್ಲಿರೋ ಥಿಯೇಟ್ರ್ ಹೇಗಿರುತ್ತೆ, ಸೊ ಇಲ್ಲಿ ನಾವು ಫಸ್ಟ್ ಟೈಮ್ ಬಂದಿರೋದು. ಹಾಗೆ ಮಕ್ಕಳ ಮೂವಿ ನೋಡೋಕೆ ಬಂದಿದ್ವಿ, ಯಾಕಂದರೆ ಎಲ್ಲವೂ ಫ್ರೆಂಚ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ಹಾಗಾಗಿ ಇಂಡಿಯನ್ ಮೂವಿಗಳು ಬರ್ತಾ ಇರುತ್ತೆ, ಬಟ್ ತುಂಬ ಕಮ್ಮಿ ಅಂತೆ. ಸೊ ಈಗ ಸದ್ಯಕ್ಕೆ ಇರೋದು ಮಕ್ಕಳದ್ದು, ಅವ್ರಿಗೆ ಏನು ಇಷ್ಟ ಆಗುತ್ತೆ ಆ ಮೂವಿನೇ ನೋಡೋಣ ಅಂತ ಬಂದಿದ್ವಿ. ಸೊ ಹೋಗೋಣ ಬನ್ನಿ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟೈಮ್ ಆಗ್ತಾ ಇದೆ, ಈ 7:30 ಇದೆ ಶೋ. ಸೊ ನೋಡೋಣ ಬನ್ನಿ 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 ಬೇಗ. ಬಾರೋ ನಾವೀಗ ಹೋಗ್ತಾ ಇರೋದು ಅದು ಟಾಯ್ ಸ್ಟೋರಿ ಅಂತ ಅಂದ್ಬಿಟ್ಟು ಆ ಮೂವಿಗೆ. ಸೊ ಇಷ್ಟೆಲ್ಲ ಮೂವೀಸ್ಗಳಿದಾವೆ ಇವತ್ತು. ಸೊ ಮಾರಿಯೋ ಇದೆ, ಏನೇನೋ ಇದೆ. ಸೊ ಬಟ್ ಎಲ್ಲದು ಫ್ರೆಂಚ್ ಲ್ಯಾಂಗ್ವೇಜಲ್ಲೇ ಇದೆ. ಪರ್ಟಿಕ್ಯುಲರ್ ಆಗಿ ಸಂಜೆ ಮತ್ತೆ ಹಾಗೆ ರಾತ್ರಿ ಹೊತ್ತು ಟೈಮಲ್ಲಿ 9 ಗಂಟೆ ಮತ್ತೆ 1 ಅವರ್ ಯಾವುದೋ ಒಂದು ಟೈಮಲ್ಲಿ ಮಾತ್ರ ಇಂಗ್ಲೀಷ್ ವರ್ಷನ್ ಇರೋದು. ಸೊ ಹಾಗಾಗಿ ನಾವು ಇಂಗ್ಲೀಷ್ ವರ್ಷನ್ ಇರೋವಂಥ ಟೈಮಿಂಗ್ಸ್ಗೆ ಬಂದಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಮೂವಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಅಂತ ಅಂದ್ಬಿಟ್ಟು. ಟೋಟಲ್ ಆಗಿ 4 ಟಿಕೆಟ್ಗೆ ಓವರ್ ಆಲ್ ನಮಗೆ 4,700 ರೂಪಾಯಿ, ಅಂದರೆ ಒಂದು 5,000 ಪೇ ಮಾಡ್ತಿದ್ದೀವಿ ಒಂದು ಮೂವಿ ನೋಡೋಕ್ಕೆ. ಇಮ್ಯಾಜಿನ್ ಎಷ್ಟು ಕಾಸ್ಟ್ಲಿ ಅಂತ ಅಂದ್ಬಿಟ್ಟು. ಸೊ ಅಲ್ಲೆಲ್ಲ ನಾವು 1,000 2,000 ಅಲ್ಲೆಲ್ಲ ಗೋಲ್ಡ್ ಕ್ಲಾಸಲ್ಲಿ ನೋಡ್ತೀವಿ, ಬಟ್ ಇಲ್ಲಿ 5,000ಗೆ ಯಾವ ಥರ ಕ್ಲಾಸ್ ಇದೆ ಅಂತ ಚೆಕ್ ಮಾಡೋಣ ಬನ್ನಿ, ನೋಡೋಣ ಬರ್ರಿ. ಟಾಯ್ ಸ್ಟೋರಿಲಿ ಏನಿದೆ ಗೌರಿ? ಸ್ಕ್ರೀನ್ ನಂಬರ್ 13. ಓಕೆ, ಯಾರು ಇಲ್ಲ ಆಕ್ಚುಲಿ, ಯಾರು ಕಾಣಿಸ್ತಾ ಇಲ್ಲ, ತುಂಬಾ ಎಂಟಿ ಆಗಿದೆ. ನಾವು ಹೋಗ್ತಾ ಇರೋದು ಇಂಗ್ಲೀಷ್ ವರ್ಷನ್ ಆಗಿರೋದ್ರಿಂದ ಇಲ್ಲಿ ಫ್ರಾನ್ಸಲ್ಲಿ ಇಂಗ್ಲೀಷ್ ವರ್ಷನ್ಗಳು ಓಡೋದೇ ತುಂಬ ಕಮ್ಮಿ. ಸೊ ಅಂದರೆ ಜನ ನೋಡಲ್ಲ. ಸೊ ಆದಷ್ಟು ಅವರು ಫ್ರೆಂಚಲ್ಲಿ ಇರೋದನ್ನೇ ನೋಡ್ತೀವಿ. ಇಷ್ಟೊಂದು ಭಾಳ ದೊಡ್ಡದಿತ್ತು, ಅದರಲ್ಲಿ ನೋಡಿದರೆ F6 4, 5, 6, 7. Yes. Is it mine? Here. Is it mine? Yes. Funny, you go that side. I'll come here. I'm excited for the movie. It is so much nice over here. Of course.
Bruh. The movie starts starting again. Chaque soir, ouvrez un livre et laissez la magie opérer, page après page. ಯಾರು ಮೂವಿನೇ ಬರ್ತಾ ಇಲ್ಲ ಬರೀ ಅಡ್ವರ್ಟೈಸ್ ಅಡ್ವರ್ಟೈಸೇ ಬರ್ತಾ ಇದೆಯಾ? ಅದು ತುಂಬಾ ಚೆನ್ನಾಗಿ ಮತ್ತೆ ಕಾಮಿಡಿ ಆಗಿತ್ತು ಮತ್ತೆ ಅದು ಚಿಕ್ಕ ಚಿಕ್ಕ ಇರ್ತಾ ಇದ್ದಲ್ಲ ತುಂಬಾ ಸೂಪರಾ? ನಿಂಗೆ ಗಣಿ? ಸೊ ಮೂವಿ ವಾಸ್ ಗುಡ್. ಸೊ ಆ್ಯಕ್ಚುಲಿ ಇದು ಮಕ್ಕಳದು ಮೂವಿ, ಕಿಡ್ಸ್ ಟಾಯ್ ಸ್ಟೋರಿ 5 ಅಂತ. ಸೊ ಮೂವಿ ತುಂಬ ಚೆನ್ನಾಗಿತ್ತು. ಏನು ಹೇಳೋಕ್ಕೆ ಇಷ್ಟಪಟ್ಟಿದ್ದಾರೆ ಆ ಮೂವಿಲಿ ಅಂತಂದರೆ, ಮಕ್ಕಳು ಇವಾಗೆಲ್ಲ ಗ್ಯಾಜೆಟ್ಸಿಗೆ ತುಂಬ ಅಡಿಕ್ಟ್ ಆಗಿದ್ದಾರೆ. ಟಾಯ್ಸಿಗಿಂತ ಟಾಯ್ಸ್ಗಳು ಬೇಜಾರು ಮಾಡ್ಕೊಂಡ್ಬಿಟ್ಟು ಮಕ್ಕಳನ್ನ ಹೇಗೆ ಚೇಂಜ್ ಮಾಡ್ತವೆ ಅನ್ನೋದೇ ಸ್ಟೋರಿ. ಸೊ ಈಗಿಂದ ಮಕ್ಕಳಿಗೆ ಸೊ ಲೋನ್ಲಿನೆಸ್ ಇರುತ್ತೆ, ಅವರು ಜಾಸ್ತಿ ಗ್ಯಾಜೆಟ್ಸ್ನ ಅಡಿಕ್ಟ್ ಆಗಿರ್ತಾರೆ. ಸೊ ಟಾಯ್ಸ್ ಜೊತೆ ಆಟ ಆಡೋದು ಬಿಟ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ಮೂವಿ ಚೆನ್ನಾಗಿತ್ತು. ಸೊ ಈ ಮೂವಿ ನೋಡೋಕ್ಕೆ ಇಲ್ಲಿ ಮಕ್ಕಳು ಇರೋರಿಗಿಂತ ಹೆಚ್ಚಿಗೆ ದೊಡ್ಡವರು ನಮ್ಮ ಥರ ಇರೋರೇ ತುಂಬ ಜನ ಬಂದಿದ್ರು. ಸೊ ಅದು ಒಂಥರ ದೇ ಆರ್ ಎಂಜಾಯಿಂಗ್ ದ ಮೂವಿ, ಕಿಡ್ಸ್ ಮೂವಿ. ಚೆನ್ನಾಗಿತ್ತು, ಕಾಸು ತುಂಬಾ ಚೆನ್ನಾಗಿತ್ತು, ಮತ್ತೆ ಕಾಮಿಡಿ ಆಗಿತ್ತು. ಚಿಕ್ಕ ಅಂತ ಇತ್ತು ಆ ಯೂನಿಕಾರ್ನ್. ಸೊ ಓವರ್ ಆಲ್ ಇಟ್ ವಾಸ್ ಗುಡ್. ಸೊ ತುಂಬ ಚೆನ್ನಾಗಿತ್ತು ಮೂವಿ. ಹಾಗೆ ಥಿಯೇಟ್ರು ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ರೀತಿಲೂ ಇಟ್ ವಾಸ್ ಗುಡ್. ಸೊ ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಸೊ ಹೀಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀರಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್. ಹತ್ರವಾ ಖುಷಿ ಮತ್ತು ಬೇಜಾರು ಯಾಕಂದರೆ ಮತ್ತು ಅವರೇನೋ ಆಟ ಆಡ್ಸಲ್ಲ, ಗ್ಯಾಜೆಟ್ಸ್ ಜಾಸ್ತಿ. ಮತ್ತು ಹ್ಯಾಪಿ ಏನಂದರೆ ಆಮೇಲೆಲ್ಲ ಬರ್ತಾರೆ, ಆಮೇಲೆ ಖುಷಿ ಆಗ್ತಾರೆ. ಅಂದರೆ ಟಾಯ್ಸ್ ಜೊತೆ ಆಡಬೇಕಲ್ವಾ, ತಂದು ಕೊಟ್ಟಿರೋ ಟಾಯ್ಸ್ ಜೊತೆಗೆ. They're going to attack Mario toys. So when